BJP ನಮ್ಮದ್ರಲ್ಲೇ ಬಂಡಾಯ ಇತ್ತು, ಆದ್ದರಿಂದ ಗೆದ್ದ. ಬಿಜೆಪಿ ಬಂಡಾಯ ಅಂದ್ರೆ ಯಾವ ತರ? ಒಂದು ಪಕ್ಷದಲ್ಲಿ ಇಬ್ಬಿಬ್ಬರು ನಿಲ್ತಿದ್ರು, ಒಂದೇ ನಮ್ಮ ಒಡೆದ ಮನೆ ಆಗಿತ್ತು. ಈ ಸರ್ತಿ ಜನಾರ್ದನ್ ರೆಡ್ಡಿ ಸಾಹೇಬರು ಬಂದಿದ್ದಾರೆ, ಎಲ್ಲರನ್ನ ಒಗ್ಗೂಡಿಸಿ ಈ ಸರ್ತಿ ಬರೋದು ಖಂಡಿತ BJP. ಗ್ಯಾರಂಟಿಗಳು ಕೊಡ್ತಿರೋದು ಗ್ಯಾರಂಟಿ ಏನು ಯೂಸ್ ಇಲ್ಲ, ಆದ್ರೆ ಕೆಲವರು ಬಡವರಿಗೆ ಯೂಸ್ ಆಗ್ತಿರ್ಬೋದು. ಬಾಂಡ್ ಹೆಚ್ಚಿಗೆ ಮಾಡಿದ್ದಾರೆ, ಮನೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ, ಫಾರಂ 3 ಇಲ್ಲ ಅಲೆದಾಟ ಐತೆ, ಕುಡಿಯೋ ನೀರಿನ ಸಮಸ್ಯೆ ಐತೆ, ಬೀದಿ ಲೀಪುಗಳಿಲ್ಲ. ನಮ್ಮ ದುಡ್ಡನ್ನು ತಗೊಂಡು ಅದು ಇನ್ನೊಂದು ದುಡ್ಡಿಗೆ ಹಾಕ್ತಾ ಇದ್ದಾರೆ. ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದಾರೆ, 4-5 ರೂಪಾಯಿ ಡ್ರಿಂಕ್ಸ್ ಜಾಸ್ತಿ ಮಾಡಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯುವ ನಿಧಿ ಎಂಬುದು ಒಬ್ಬ ಯುವಕರಿಗೂ ಬಂದಿಲ್ಲ. ಈ ಸಲ ಇಲ್ಲಿ ಅದಕ್ಕೆ ಅಂತಾನೆ ಯಾರು ಬರಬೇಕು? ಎಲ್ಲ ಮುಸ್ಲಿಮು ಹಿಂದೂ ಇಲ್ಲಿ ಭೇದ ಭಾವ ಇಲ್ಲ. ಜನಾರ್ದನ್ ರೆಡ್ಡಿ ಸರ್ ಬಂದಿದ್ದಾರೆ, ಒಗ್ಗಟ್ಟಾಗಿ ನಾವು BJPನ ನಾವು ಗೆಲ್ಲಿಸ್ತೀವಿ. ಎಸ್, BJPನೇ ಬರುತ್ತೆ, BJPನೇ ಗೆಲ್ಲಿಸ್ತೀವಿ. ಸ್ನೇಹಿತರೆ, ಇವಾಗ ನಾವು ಸಂಡೂರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಅವ್ರ ಬಾಯಲ್ಲಿ ಕೇಳ್ಕೋಣ ಬನ್ನಿ. ಅಕ್ಕ ನಮಸ್ಕಾರ. ಏನಿಲ್ಲ, ಹಾಗೆ ಸುಮ್ಮನೆ ಮಾತಾಡಿ. ಏನು ಮಾಡ್ತಿದ್ದೆ ಅಕ್ಕ? ಏನಕ್ಕ ಫ್ರೀ ಬಸ್ಸಾ ಇಲ್ಲೆಲ್ಲ? ಬಸ್ ಫ್ರೀನಾ? ಏನು ಫ್ರೀ ಬಸ್ಸಾ? ಎಲ್ಲಿಂದ ಬಂದಿರೋದು ನೀವು? ಇಲ್ಲಿಂದ ತಾರಾನಗರ್. ಅಲ್ಲಿಂದ ಬಂದ್ರೆ ಫ್ರೀ ಬಸ್ಸಾ ಇಲ್ಲೆಲ್ಲ? ಫ್ರೀ ಬಸ್. ಈ ಸರಿ ಓಟ್ ಯಾರು ನಿಮಗೆ? ಸಿದ್ದರಾಮಯ್ಯ. ಯಾಕೆ? ಇಲ್ಲ, ಏನಕ್ಕೆ ಬಸ್ ಫ್ರೀ ಮಾಡಿರೋದಕ್ಕ ಇಲ್ಲ ಏನಕ್ಕೆ ಅಂತ? ಎಲ್ಲ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಸರ್. ಒಳ್ಳೇದು ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಇಂದ ಇವಾಗ ಇಲ್ಲಿ ಎಲೆಕ್ಷನ್ ನಡೀತಿದೆ, ನಿಮ್ಗೆ ಗೊತ್ತಿರುತ್ತೆ. ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಗೊತ್ತಾ? ಸಿದ್ದರಾಮಯ್ಯ ನಿಲ್ತಾರೆ. ಸಿದ್ದರಾಮಯ್ಯ ಅವ್ರ ಹೆಂಡತಿ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಬರಮಪ್ಪ. ಏನಣ್ಣ? ಬರಮಪ್ಪ, ಕೋಟಿ ಬರಮಪ್ಪ. ಕೋಟಿ ಬರಮಪ್ಪ. ಕೋಟಿ ಬರಮಪ್ಪ ಅವರೇ, ಹೇಗಿದ್ದೀರಾ? ಚಲೋ ಅದವ್ರಿ. ಚಲೋ ಇದೆ. ಚಲೋ ಅದು. ಎಲೆಕ್ಷನ್ ಹೇಗೆ ನಡೀತಿದೆ ಇಲ್ಲಿ? ಚಲೋ ನಡೀತೈತೆ, ಎಲ್ಲ ಸಾಕರ ಎಲ್ಲಾರು ಒಳ್ಳೆಯರಾದಾರ. ಇಬ್ಬರು ಎರಡು ಪಕ್ಕ ಚಲೋ ಐತೆ. ಯಾರು ಗೆಲ್ತಾರೆ ಗೆದ್ದ ಮೇಲೆ ಹೇಳ್ಬೇಕಾಗುತ್ತೆ, ಸೋಲು ಗೆಲ್ಲುದು. ಹೌದಲ್ಲ? ಯಾರು ಹಾಕ್ತಾರೆ ಯಾರಿಗಿಲ್ಲ. ಹೌದಲ್ಲ? ಯಾವ ಪಕ್ಷದ ಅಮೌಂಟ್ ಕೊಡ್ತಿಲ್ಲ, ದುಡ್ಡು ಗಿಡ್ಡು ಆಗ್ತಿಲ್ವಾ ಇಲ್ಲಿ ಪಕ್ಷದವರು? ಆಗ್ತಾವ, ಕೊಡ್ತಿರ್ತಾರ. ಕಾಂಗ್ರೆಸ್ನವ್ರು BJP ಅವ್ರು ಇಬ್ರು ಕೊಡ್ತಾವ್ರ? ಡಬಲ್ ಕಮಾಯಿ. ಡಬಲ್ ಫುಲ್. ಏನ್ ಮಾಡ್ತೀರಾ ದುಡ್ಡಲ್ಲಿ? ಓಸಿ 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 ಓಸಿ. ಸರಿ, ಎಣ್ಣೆ ಯಾರು ಕೊಡ್ತಿಲ್ವಾ? ಎಣ್ಣೆ ಕೊಡಕಲ್ಲ, ಬರೀ ದುಡ್ಡು ಮಾತ್ರನೇ. ಸರಿ, ಇವಾಗ ಎಲೆಕ್ಷನ್ ಇವಾಗ ನಡೀತಿದೆಯಲ್ಲ, ಯಾರು ಗೆಲ್ಬೇಕಂತ ಅಂದ್ಬಿಟ್ಟು ನಿಮ್ಮ ಆಸೆ? ನಮಗೆ ತುಕಾರಾಮ್ ಮೊದ್ಲದ್ದ ಬಂದನ, ಹಳೆ ಮನುಷ್ಯ, ಇದ್ದೂರು ಮನುಷ್ಯ. ಮಂತ್ಯಾಗ ಹೋಗಿ ಮಾತಾಡ್ಸ್ಬೋದು. ಬೇರೆ ಪಕ್ಷದವ್ರು ಬೇರೆ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು ನಾವು, ಮತ್ತೆ ಅವ್ರು ಕಾಣಕ್ಕೆ. ಹೌದಲ್ಲ? ತಪ್ಪು ಹೋಗೋದು. ನಮ್ಮೂರಾಗ ಮನುಷ್ಯ ನಮ್ಮೂರಿಗೆ ಗೆಲ್ಸ. ನಮ್ಮೂರ ಮನುಷ್ಯ ತುಕಾರಾಮ್ ಆಗಿ ಅವರೇ ಗೆಲ್ಬೇಕು ಅಂತ ಅಂದ್ಬಿಡಂತೆ. ಇವಾಗ ಎಷ್ಟು ಹಾಕಿದ್ದೀರಾ ಇವಾಗ ನೀವು? ಇವಾಗ ಓಸಿಯ 90 ಇಷ್ಟೆಲ್ಲ 1 ಕ್ವಾರ್ಟರ್ ಹಾಕಿದ್ರೆ ಯಾರು ಗೆಲ್ಬೇಕು? 1 ಕ್ವಾರ್ಟರ್ ಕುಡಿಯಕಲ್ಲ, ಓಟ ಕಟ್ಟವ್ ಯಾವ ಒಂದು ಪಕ್ಕ ಸೋತಿಬಿಟ್ರೆ ನಾನು. ನಮ್ಮ ಕಾಂಗ್ರೆಸ್ಗೆ ಅವತ್ತದ. ಸರಿ, ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ, ಮತ್ತೆ ಬಸ್ ಎಲ್ಲ ಫ್ರೀ ಮಾಡಿ ನಮಗೆ ಓಸಿ ಫ್ರೀ ಮಾಡಾಕತ್ತ. ಕೇಳಿ, ಅಲ್ಲಿ ಓಸಿ ಫ್ರೀ ಮಾಡ್ಬೇಕು. ಅಲ್ಲಿ ಕೇಳಿ, ನೀವು ಹೇಳಿ. ನಮ್ಗೆ ಓಸಿಯನ್ನ ರೇಟ್ ಮಾಡಿಬಿಟ್ರಿ, 45 ರೂಪಾಯಿ ಮಾಡಿಬಿಟ್ರೆ, 30 ರೂಪಾಯಿ 20 ರೂಪಾಯಿ ಇಟ್ರೆ ಬೇಸು. 4 ಕ್ವಾರ್ಟರ್ ಜಾಸ್ತಿ ಕುಡಿತೀವಿ. ಹೌದಲ್ಲ? ಯಾರಿಗೆ ಕೇಳಿದ್ವಿ ಇವಾಗ ನೀವು? ಟಿವಿಯಾಗಿದೆ ಮಾತಾಡಿ. ಇವಾಗ ಸಿದ್ದರಾಮಯ್ಯ ಅವ್ರಿಗೆ, ಅದೇ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ನಮ್ಮ CM ಗೊತ್ತಲ್ವಾ? ಸಿದ್ದರಾಮಯ್ಯ ಗೊತ್ತು. ಸಿದ್ದರಾಮಯ್ಯ ನೀವು ಓಟ್ ಯಾರಿಗೆ ಹಾಕಿದ್ದೀರಾ? ಅಕ್ಕಿ ನಮ್ಮಿಂದ ಫ್ರೀ ಬರೋದು. ಯಾರು ನೀವು ಓಟ್ ಹಾಕಿರೋದು ಯಾರಿಗೆ? ಕಾಂಗ್ರೆಸ್ಗೆ. ಮತ್ತೆ ಕೇಳಿ ಹಂಗಾರೆ. ಕಾಂಗ್ರೆಸ್ಗೆ ಹಾಕೋದು. ಏನಂತ ಕೇಳಿದಿರಾ ಕೇಳಿ, ಅದೇ ಹೇಳಿ. ಹುಡುಗಿರಿಗೆ ಮಾಡಿದ್ದೀರಾ, ಹೆಣ್ಮಕ್ಳಿಗೆ ಮಾಡಿದ್ದೀರಾ? ಅಲ್ಲ, ಹೆಣ್ಮಕ್ಳಿಗೆ ಮಾಡ್ರಿ ಚಾರ್ಜ್ ಬಸ್ ಫ್ರೀ. ನಮ್ಗೆ ಏನು ಫ್ರೀ ಇಲ್ಲ. ಏನ್ ಮಾಡ್ಬೇಕು? ನಮ್ಗೆ ಅಕ್ಕಿ ನಮ್ಮಿಂದ ಅಕ್ಕಿ ಫ್ರೀ ಆಗ್ಬಿಟ್ಟು ಕುಡಿಯೋದು ಈಚೆಗೆ. ಬಸ್ ನಾವು ಕುಡಿದ್ರು ಕೂಡ ಹೆಣ್ಮಕ್ಳಿಗೆ ರೊಕ್ಕ ಚಾರ್ಜ್ ಫ್ರೀ ಆಯ್ತು. ನಾವು ಒಂದೇ ದಿನ ಕುಡಿಯೋದು ಬಿಟ್ಬಿಟ್ರೆ ಎಲ್ಲ ಬಂದ್ ಆಗ್ತದೆ. ಹೌದಲ್ಲ? ಕುಡುಕರಿಂದಾನೆ ಸರ್ಕಾರ. ಭೂಮಿ ತಾಯಿ ಮಕ್ಕಳು ನಾವು. ಹೌದಲ್ಲ? ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.